Hello friends, welcome to Anime Creation. So ಇದನ್ನ ಫಸ್ಟ್ ವಾಯ್ಸ್ ಟ್ಯುಟೋರಿಯಲ್ ಆಗಿದೆ. ಇದ್ರ ಹಿಂದೆ ಎರಡು ಮೂರು ನಾನ್ ವಾಯ್ಸ್ ವಿಡಿಯೋಗಳನ್ನ ಮಾಡಿದ್ದೇನೆ. ಸೊ ಫಸ್ಟ್ ಟೈಮ್ ನಿಮ್ಮ ಮುಂದೆ ವಿತ್ ವಾಯ್ಸ್ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೇನೆ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಫೋಟೋಶಾಪ್ ಬಗ್ಗೆ ಪ್ರತಿಯೊಂದು ಫ್ರಮ್ A to Z ಸೊ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಡ್ತೇನೆ. ಸೊ ಅದಕ್ಕಾಗಿ ಸ್ಟಾರ್ಟಿಂದ ಎಂಡ್ ತನಕ ದಯವಿಟ್ಟು ವೀಕ್ಷಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಜಂಪ್ ಇನ್ ಟು ಅವರ್ ಫೋಟೋಶಾಪ್. ಸೊ ಗೈಸ್, ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಥರ ಸೊ ಯಾವಾಗ ನೀವು ಫೋಟೋಶಾಪ್ ವರ್ಷನ್ಸನ್ನು ನೀವು ಓಪನ್ ಮಾಡ್ತೀರಿ, ಸೊ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ಸಿಗತ್ತೆ. ಸೊ ಇವಾಗ ನಾನು ರೀಸೆಂಟ್ಲಿ ಯೂಸ್ ಮಾಡ್ತಿರೋಂಥ ವರ್ಷನ್ 2019 ವರ್ಷನ್. ನೀವು ಯಾವ ವರ್ಷನ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಜಾಸ್ತಿ ಡಿಫ್ರೆನ್ಸಸ್ ಇರೋಲ್ಲ. ಸೊ ಫಸ್ಟ್ ಇವಾಗ ಇದು ನೀವು ನೋಡ್ತಾ ಹಾಗೆ ರೀಸೆಂಟ್ಲಿ ಯೂಸ್ ಮಾಡಿರೋಂತಹ ಫೈಲ್ಸ್ಗಳು ನಿಮ್ಮ ಮುಂದೆ ಬರ್ತಾವೆ. ಸೊ ಇಲ್ಲ ಬೇಡ ನಿಮಗೆ ಹೊಸ ಫೈಲ್ ಓಪನ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ಜಸ್ಟ್ ಕ್ರಿಯೇಟ್ ನ್ಯೂಗೆ ಹೋಗಿ. ಸೊ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪಾಪಪ್ ಡೈಲಾಗ್ ಬಾಕ್ಸ್ ನಿಮಗೆ ಅಪಿಯರ್ ಆಗುತ್ತೆ. ಸೊ ಇದು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಜಸ್ಟ್ ಸೈಜಸ್ ಕ್ಯಾಟಗರೀಸನ್ನು ಅವರು ಮಾಡ್ಕೊಂಡಿದ್ದಾರೆ. ಸೊ ಪ್ರಿಂಟಿಂಗ್ ವಿಷಯಕ್ಕೆ ಬಂದರೆ ಸೊ ನಿಮಗೆ ಯಾವ ರೀತಿ ಪ್ರಿಂಟಿಂಗ್ ಸೈಜಸ್ಗಳಾಗಿರ್ಬೋದು A4, A3 ಅಥವಾ ಆರ್ಟ್ ಆ್ಯಂಡ್ ಇಲಿಸ್ಟ್ರೇಷನ್ಸನ್ನು ನೀವು ಮಾಡ್ಕೊಳ್ಬೇಕು ಅಂತಂದರೆ ಅಥವಾ ವೆಬ್ ರಿಲೇಟೆಡ್ ಏನಾದರೂ ನೀವು ಮಾಡ್ಕೊಳ್ತಾ ಇದ್ದರೆ ಸೊ ಅದಕ್ಕೆ ತಕ್ಕಂಥ ಸೈಜಸ್ಗಳಿದ್ದಾವೆ. ಸೊ ಇವಾಗ ನಾನು ಡೈರೆಕ್ಟಾಗಿ ಪ್ರಿಂಟಲ್ಲಿ A4 ಅಥವಾ A5, A6 ಸೊ ನೀವು ಯಾವ ಸೈಜಸ್ ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಸೊ ಇಲ್ಲಿ ಸೈಜಸ್ ಚೂಸ್ ಮಾಡ್ತಿರೋ ಹಾಗೆಯೇ ಸೊ ನಿಮಗೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸೊ ಇದರ ವಿಡ್ತ್ ಆ್ಯಂಡ್ ಹೈಟ್ ಅಕಾರ್ಡಿಂಗ್ ಟು ನೀವು ಯಾವ ಸೈಜನ್ನು ಸೆಲೆಕ್ಟ್ ಮಾಡಿದ್ದೀರಿ ಸೊ ಅದು ನಿಮಗೆ ಇಲ್ಲಿ ಶೋ ಅಪ್ ಆಗುತ್ತೆ. ಸೊ ಒಂದು ಸತಿ ಇದು ಶೋ ಅಪ್ ಆದಮೇಲೆ ಇಲ್ಲ ಕೆಲವೊಂದು ಟೈಮಲ್ಲಿ ಏನು ಅನಿಸುತ್ತೆ, ಇಲ್ಲ ಬೇಡ ನನಗೆ ನನ್ನದೇ ಆದಂಥ ಒಂದು ಓನ್ ಸೈಜ್ ಇದೆ, ಸೊ ಇದರಲ್ಲಿ ನನಗೆ ಬೇಕಾದಂಥ ಸೈಜಸ್ ಯಾವುದು ಇಲ್ಲ ಅಂತ ಅನಿಸಿದ್ರೆ ಸೊ ಡೋಂಟ್ ವರಿ. ಸೊ ನೀವು ಮ್ಯಾನ್ಯಲಿ ನೀವು ಇಲ್ಲಿ ಸೈಜಸನ್ನು ಚೇಂಜ್ ಮಾಡ್ಬೋದು. ಬಟ್ ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ಥರ ಇದು ಮಿಲಿಮೀಟರ್ಸಲ್ಲಿದೆ. ಸೊ ಎಲ್ಲ ಟೈಮಲ್ಲೂ ನನಗೆ ಮಿಲಿಮೀಟರ್ಸಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇರೋಲ್ಲ. ಸೊ ಕೆಲವೊಂದು ಟೈಮ್ ನನಗೆ ಇಂಚಸ್ ಬೇಕಾಗತ್ತೆ, ಪಿಕ್ಸಲ್ಸಸ್ ಅಂತ ಬೇಕಾಗತ್ತೆ. ಸೊ ಜಸ್ಟ್ ಡ್ರಾಪ್ ಡೌನ್ ಮಾಡಿ ಮೆನುನ. ಸೊ ಡ್ರಾಪ್ ಡೌನ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಯೂನಿಟ್ ಅಂತ ನಾವು ಕರಿತೀವಿ ಸೊ ಯೂನಿಟ್ಸ್ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಸೆಲೆಕ್ಟ್ ಮಾಡ್ತಾ ಇದ್ದಾಗೆ ಸೊ ಇದು ಇಂಚಸಲ್ಲಿ ನಿಮ್ಗೆ ಶೋ ಅಪ್ ಆಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನನಗೆ 25/10 ಇಂಚ್ ಬೇಕಿತ್ತು ಅಂತ ಅಂದ್ಕೊಳ್ಳಿ. ಸೊ ಆ ರೀತಿ ಒಂದು ಸೈಜಸ್ ನೀವು ಮ್ಯಾನ್ಯಲಿ ಬೇಕಿದ್ರೆ ಇಲ್ಲೇ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಇಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಅಂದರೆ ನಿಮ್ಮ ಪ್ರಾಜೆಕ್ಟ್ ನೇಮ್ ಸೊ ಏನು ಕೊಡ್ಬೋದು. ಸೊ ಜಸ್ಟ್ ನಾನಿಲ್ಲಿ ಫೋಟೋ ಶಾಪ್ ಅಂತ ನಾನಿಲ್ಲಿ ಕೊಡ್ತೇನೆ. ಸೊ ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ನೀವು ಯಾವ ಹೆಸರು ಬೇಕಾದರೂ ನೀವು ಇಲ್ಲಿ ಕೊಡ್ಬೋದು. ಆ್ಯಂಡ್ ಮೇನ್ಲಿ ರೆಸೊಲ್ಯೂಷನ್ಸಿಗೆ ನಾವು ಬರ್ತೀವಿ. ಸೊ ತುಂಬ ಟ್ಯುಟೋರಿಯಲ್ಸ್ಗಳಲ್ಲಿ ಈ ರೆಸೊಲ್ಯೂಷನ್ ಬಗ್ಗೆ ಮಾಹಿತಿನ ಅಷ್ಟಾಗಿ ಕೊಡೋದಿಲ್ಲ. ಬಟ್ ನಾನಿಲ್ಲಿ ರೆಸೊಲ್ಯೂಷನನ್ನು ನಿಮಗೆ ಯಾವ ಟೈಮಲ್ಲಿ ಸೊ ಯಾವ ರೆಸೊಲ್ಯೂಷನನ್ನು ನೀವು ಯೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ರೆಸೊಲ್ಯೂಷನ್ ಮೇನ್ಲಿ ಬಂದು ನಿಮ್ಮ ಸೈಜ್ ಕ್ವಾಲಿಟಿ. ಕೆಲವೊಬ್ಬರಿಗೆ ರೆಸೊಲ್ಯೂಷನ್ ಅಂದರೆ ಏನು ಅಂತ ಅಷ್ಟಾಗಿ ಗೊತ್ತಿರಲ್ಲ. ಸೊ ರೆಸೊಲ್ಯೂಷನ್ ಈಸ್ ನಿಮ್ಮ ಫೈಲಿನ ಕ್ವಾಲಿಟಿ. ಸೊ ಯಾವ ಕ್ವಾಲಿಟಿ ನೀವು ಸೆಟ್ ಮಾಡಬಹುದು, ಸೊ ಯಾವ ಟೈಮಲ್ಲಿ ನೀವು ಎಷ್ಟು ಕ್ವಾಲಿಟಿ ಇಡ್ತೀರಿ. ಸಪೋಸ್ ಇವಾಗ ನಾನು ಕ್ರಿಯೇಟ್ ಮಾಡುವಂತಹ ಫೈಲ್ ಪರ್ಪಸ್ ಜಸ್ಟ್ ಫಾರ್ ಪ್ರಿಂಟಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ನಾನು ಅದನ್ನ ಡಿಸ್ಪ್ಲೇ ಎಲ್ಲೂ ಮಾಡೋದಿಲ್ಲ, ಜಸ್ಟ್ ಫಾರ್ ಪ್ರಿಂಟ್ ಮಾಡಿಸಿ ಎಲ್ಲೋ ಡಿಸ್ಪ್ಲೇ ಪ್ರಿಂಟಿಂಗ್ ಮಾಡಿಸ್ಬೇಕು. ಸೊ ಪ್ರಿಂಟಿಂಗಿಗೆ 300 ರೆಸೊಲ್ಯೂಷನ್ ಪಿಕ್ಸಲ್ಸ್ ಪರ್ ಇಂಚಸಲ್ಲಿ ನಾವು ಕೊಡ್ತೇವೆ. ಅಂದರೆ ಒಂದು ಇಂಚಲ್ಲಿ ಸೊ ನನಗೆ ಎಷ್ಟು ಪಿಕ್ಸಲ್ಸ್ಗಳು ಬೇಕು ಅನ್ನೋದು ನಮಗೆ ಮೇನ್ ರೆಸೊಲ್ಯೂಷನ್ ಆಗುತ್ತೆ. ಇನ್ನು ಸಪೋಸ್ ನಾನು ಕ್ರಿಯೇಟ್ ಮಾಡುವಂಥ ಫೈಲ್ ಪರ್ಪಸ್ ಬರೀ ಡಿಸ್ಪ್ಲೇ ಆಗಿದೆ, ನಾನು ಇನ್ನೆಲ್ಲೂ ಪ್ರಿಂಟ್ ಮಾಡಿಸೋದಿಲ್ಲ, ಡಿಸ್ಪ್ಲೇ ಮಾಡ್ತೀನಿ ಅನ್ನೋದಾದರೆ ಸೊ ನೀವು 72 ಈಸ್ ಮೋರ್ ದ್ಯಾನ್ ಇನಫ್. ಸೊ ನೀವು ಬೇಕಿದ್ರೆ ಇದಕ್ಕಿಂತ ಜಾಸ್ತಿನೂ ಕೊಡ್ಬೋದು, ನೋ ಪ್ರಾಬ್ಲಮ್, ಆದರೆ ಅವಶ್ಯಕತೆ ಇರೋಲ್ಲ. ಸೊ 72 ಕೊಟ್ಟರೆ ಸೊ ಇಟ್ಸ್ ಮೋರ್ ದ್ಯಾನ್ ಇನಫ್. ನೆಕ್ಸ್ಟ್ ಅದೇ ರೀತಿ ಕಲರ್ ಮೋಡ್ ವಿಷಯಕ್ಕೆ ಬರ್ತೀನಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಕಲರ್ ಮೋಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಸುಮಾರು 5 ಡಿಫ್ರೆಂಟ್ ಕಲರ್ ಮೋಡ್ಸ್ಗಳಿದ್ದಾವೆ. ಆದರೆ ನಾವಿಲ್ಲಿ ಯೂಸ್ ಮಾಡೋದು RGB ಕಲರ್ ಮೋಡ್ ಅಥವಾ CMYK. ಸೊ RGB ರೆಡ್, ಗ್ರೀನ್,
ಬ್ಲೂ, CMYK ಸಿಯಾನ್, ಮೆಜೆಂಟಾ, ಯೆಲ್ಲೋ ಅಥವಾ ಕೀ ಕಲರ್ ಬ್ಲ್ಯಾಕ್. ಸೊ ಕೆ ಬಂದು ನಾವು ಕೀ ಕಲರ್ ಬ್ಲ್ಯಾಕ್ ಅಂತ ನಾವು ಅಥವಾ ಬ್ಲ್ಯಾಕ್ ಅಂತ ನೀವು ಕರಿಬೋದು. ಸೊ ಸಿಯಾನ್, ಮೆಜೆಂಟಾ, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್. ಸೊ CMYK ಕಲರ್ ಮೋಡನ್ನು ನಾನು ಓನ್ಲಿ ಫಾರ್ ಪ್ರಿಂಟಿಂಗ್ ನಾನು ಯೂಸ್ ಮಾಡ್ತೇನೆ. ಯಾಕಂದರೆ ಪ್ರಿಂಟಿಂಗ್ ಮಷಿನ್ಸ್ಗಳು ರೆಕಗ್ನೈಸ್ ಮಾಡುವಂಥ ಒನ್ ಆ್ಯಂಡ್ ಓನ್ಲಿ ಕಲರ್ ಮೋಡ್ ಇದೆ CMYK. ಸೊ ಹಾಗಾಗಿ ನಾವು ಪ್ರಿಂಟಿಂಗ್ ಮಾಡೋ ಟೈಮಲ್ಲಿ ಓನ್ಲಿ CMYK ಕಲರ್ ಮೋಡ್ ಅಥವಾ ಈಗ ನೀವು ಡಿಸ್ಪ್ಲೇ ಮಾಡ್ತಿದ್ರೆ ನೀವು RGB ಕಲರ್ ಮೋಡನ್ನು ಯೂಸ್ ಮಾಡ್ಬೋದು. ಸೊ ಬ್ಯಾಕ್ಗ್ರೌಂಡ್ ಕಂಟೆಂಟ್. ಸೊ ಬ್ಯಾಕ್ಗ್ರೌಂಡ್ ಕಂಟೆಂಟಲ್ಲಿ ನೀವು ವೈಟ್ ಕಲರ್ ಬ್ಯಾಕ್ಗ್ರೌಂಡು ತೊಗೋಬೋದು ಅಥವಾ ವಿತ್ ಬ್ಲ್ಯಾಕ್ ಕಲರ್ ಅಥವಾ ಬ್ಯಾಕ್ಗ್ರೌಂಡ್ ಕಲರ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತಂದರೆ ನೀವು ಇಲ್ಲಿ ಮುಂದೆ ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ ಒಂದು ಸತಿ ನನ್ನ ಫೈಲ್ ಓಪನ್ ಆದಮೇಲೆ. ಸೊ ಅದೇ ರೀತಿ ನಿಮಗೆ ಟ್ರಾನ್ಸ್ಪರೆಂಟ್ ಯಾವುದೇ ಕಲರ್ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಥವಾ ಕಸ್ಟಮ್ ಅಂದರೆ ನಿಮ್ಗೆ ಯಾವ ಕಲರ್ ಬೇಕೋ ಸೊ ನೀವೇ ಅದನ್ನಿಲ್ಲಿ ಸೆಟ್ಟನ್ನು ಮಾಡ್ಕೊಳ್ಬೋದು. ಸೊ ಜಸ್ಟ್ ಅದೇ ರೀತಿ ಕಲರ್ ನಿಮ್ಗೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಸೊ ಜಸ್ಟ್ ಫಾರ್ ನಾವು ನಾನಿವಾಗ ವಿತ್ ವೈಟ್ ಕಲರ್ ತೊಗೊಳ್ತೇನೆ. ಜಸ್ಟ್ ಇಷ್ಟೆಲ್ಲ ನಾನು ಸೆಟ್ ಮಾಡಿ ಇಲ್ಲಿ ಓರಿಯಂಟೇಷನ್ಸ್. ಸೊ ನಿಮಗಿದು ಸ್ಟ್ರೇಟ್ ಹಾರಿಜಾಂಟಲ್ ಆಗಿ ಬೇಕಾ ಅಥವಾ ವರ್ಟಿಕಲ್. ಸೊ ಲ್ಯಾಂಡ್ಸ್ಕೇಪ್ ಆಫ್ ಪೋರ್ಟ್ರೇಟ್ ಅಂತ ನಾವು ಕರಿತೀವಿ. ಜಸ್ಟ್ ಇದು ಸೆಟ್ ಮಾಡಿ ಕ್ರಿಯೇಟ್ ಅಂತ ನೀವು ಕೊಟ್ರಿ ಅಂತಂದರೆ ಸೊ ನೀವು ಸೆಟ್ ಮಾಡಿರೋಂಥ ಫೈಲ್ ಸೊ ನಿಮಗಿಲ್ಲಿ ಓಪನ್ ಆಗುತ್ತೆ. ಸೊ ಇದು ಸ್ವಲ್ಪ ನನಗೆ ಲೆಂದಿ ಆಯಿತು ಅಥವಾ ಸೊ ನಾರ್ಮಲ್ A4 ಸೈಜ್ ಪೇಜ್ ಇಲ್ಲ ಅಂದರೆ ಸೊ ನಾನು ಇದನ್ನ ಕ್ಯಾನ್ಸಲ್ ಮಾಡಿ ಅಗೇನ್ ಕ್ರಿಯೇಟ್ ನ್ಯೂ. ಸೊ ಇಲ್ಲಿ ನಾನು A4 ಸೈಜ್ ಸೆಟ್ ಮಾಡಿ RGB ಕಲರ್ ವಿತ್ ವೈಟ್ ಆ್ಯಂಡ್ 72 ಪಿಕ್ಸೆಲ್ ಆ್ಯಂಡ್ ಕ್ರಿಯೇಟ್. ಸೊ ಇವಾಗ ನನಗಿಲ್ಲಿ ನೀವು ವೈಟ್ ಕಲರ್ ಕೊಟ್ಟರೆ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಅಥವಾ ಬೇರೆ ಕಲರ್ಸ್ ಚೂಸ್ ಮಾಡಿದರೆ ಸೊ ಬೇರೆ ಕಲರ್ಸ್ದು ನಿಮಗೆಲ್ಲ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಸೊ ಫಸ್ಟ್ ನೀವು ಈ ವಿಡಿಯೋದಲ್ಲಿ ಇದರ ಇಂಟರ್ಫೇಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಒಂದೊಂದೇ ವಿಡಿಯೋದಲ್ಲಿ ನಿಮಗೆ ಒಂದೊಂದು ಟೂಲ್ ಬಾಯ್ಸ್. ಸೊ ನಿಮಗೆ ಪ್ರತಿಯೊಂದು ಟೂಲ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು, ಅದರ ಯೂಸೇಜ್ ಏನು ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೇನೆ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಇದರ ಇಂಟರ್ಫೇಸ್ ಹೇಗಿದೆ ಸೊ ಅದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ನೀವು ಇಲ್ಲಿ ನೋಡೋದಾದರೆ ಸೊ ಟಾಪ್ ವ್ಯೂ. ಸೊ ನಿಮಗೆ ಫೈಲ್, ಎಡಿಟ್, ಇಮೇಜ್. ಸೊ ಈ ಥರ ಮೆನ್ಯೂಸ್ಗಳಿದ್ದಾವೆ. ಪ್ರತಿಯೊಂದು ಇಲ್ಲಿ ಮೆನ್ಯೂಸ್ಗಳು. ಸೊ ಹಾಗಾಗಿ ನಾವು ಇದನ್ನ ಮೆನು ಬಾರ್ ಅಂತ ನಾವು ಕರಿತೀವಿ. ಅದ್ರ ಕೆಳಗಡೆ ಸೊ ನಾನಿಲ್ಲಿ ಯಾವ ಟೂಲನ್ನು ಸೆಲೆಕ್ಟ್ ಮಾಡಿದ್ರು ಟೂಲ್ ಪ್ರಕಾರ ಏನಿದೆ ಅದರ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನ ಪ್ರಾಪರ್ಟಿ ಬಾರ್ ಆ್ಯಂಡ್ ಇಲ್ಲಿ ಅನ್ಟೈಟಲ್ಡ್ 66% ಇದ್ದೇನಿದೆ. ಸೊ ಈ ಸ್ಟ್ರಿಪ್ಪನ್ನು ನಾವು ಟೈಟಲ್ ಬಾರ್ ಅಂತ ಕರಿತೇವೆ. ಆ್ಯಂಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಣಿಸ್ತಿರೋದನ್ನ ಟೂಲ್ ಬಾಕ್ಸ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಎಡಿಷ್ನಲ್ ಪ್ಯಾನಲ್ಸ್ ಅಂತ ನಾವು ಕರಿತೀವಿ. ಯಾಕಂದರೆ ಇಲ್ಲಿ ಒಂದೇ ಆಪ್ಷನ್ಸ್ ಒಂದೇ ಪ್ಯಾನಲ್ ಇರಲ್ಲ, ಹಲವಾರು ಪ್ಯಾನಲ್ಗಳಿರುತ್ತೆ. ಜಸ್ಟ್ ಲೈಕ್ ಕಲರ್ ಆಗಿರ್ಬೋದು, ಸ್ವ್ಯಾಚಸ್ ಆಗಿರ್ಬೋದು, ಲೇಯರ್ಸ್, ಮೇನ್ ಇಂಪಾರ್ಟೆಂಟ್ಲಿ ಲೇಯರ್ಸ್. ಸೊ ಲೇಯರ್ಸ್ ಬಗ್ಗೆ ನೀವು ಮೇನ್ಲಿ ಫೋಟೋಶಾಪಲ್ಲಿ ನೀವು ಲೇಯರ್ಸ್ ಜೊತೆ ವರ್ಕ್ ಮಾಡೋದನ್ನು ನೀವು ತಿಳ್ಕೊಂಡ್ರಿ ಅಂತ ಅಂದರೆ ಸೊ ಅರ್ಧ ಫೋಟೋಶಾಪ್ ನಿಮಗೆ ಈಸಿ ಆಗುತ್ತೆ. ಸೊ ಲೇಯರ್ಸ್, ಪ್ಯಾನಲ್ಸ್ ಆ್ಯಂಡ್ ನಿಮ್ಮ ಇಲ್ಲಿ ಮಿಡಲ್ ಏನು ಏರಿಯಾ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇದು ನಾವು ವರ್ಕಿಂಗ್ ಏರಿಯಾ ಅಥವಾ ವರ್ಕ್ ಸ್ಪೇಸ್ ಅಂತ ನಾವು ಕರಿತೀವಿ. ಸೊ ಯಾಕಂದರೆ ಈ ನಿಮ್ಮ ಏನೇ ವರ್ಕ್ ಮಾಡೋದಾದರೂ ಪೇಜಸ್ ಆಗಲಿ ಇಮೇಜಸ್ ಎಲ್ಲವೂ ನಿಮಗೆ ಇದರಲ್ಲೇ ಕ್ರಿಯೇಟ್ ಆಗೋದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇರೋದು ಲೈಕ್ ಸ್ಕೇಲ್ ಥರ ಏನು ಕಾಣಿಸ್ತಾ ಇದೆ ನಾನು ರೂಲರ್ಸ್ ಅಂತ ಕರಿತೀವಿ. ಇದನ್ನ ನಿಮ್ಗೆ ಯಾವಾಗ ಬೇಕಾದರೂ ಹೈಡ್ ಆ್ಯಂಡ್ ಶೋ ನೀವು ಮಾಡ್ಕೊಳ್ಬೋದು. ಸೊ ಹೈಡ್ ಆ್ಯಂಡ್ ಶೋ ಮಾಡ್ಕೊಳ್ಳೋಕ್ಕೆ ಜಸ್ಟ್ ನಿಮಗೇನು Ctrl+R. ಸೊ ನೀವು ಪ್ರೆಸ್ ಮಾಡಿದ್ರೆ ಹೈಡ್ ಅಥವಾ ಶೋ ಆಗುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿತ್ ದ ಟೂಲ್ಸ್ ಸೊ ಒನ್ ಬೈ ಒನ್ ಟೂಲ್ಸ್ ನಮಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೊ ಲೈಕ್, ಶೇರ್, ಕಮೆಂಟನ್ನು ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.